ಯೆಹೋವನೇ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಬುಧವಾರ 24 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ದಾನಿಯೇಲನು 6ನೇ ಅಧ್ಯಾಯದ 27ನೇ ವಚನ. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನೂ ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಬಿಡುಗಡೆ ಮಾಡುವಾಗ ಮಾಡುವಂತ ಅದ್ಭುತದ ನಿಮಿತ್ತವಾಗಿ ಇತರರು ಅದಕ್ಕೆ ಸಾಕ್ಷಿಯಾಗಿ ದೇವರ ಮಹತ್ವವನ್ನು ಕಂಡುಕೊಳ್ಳುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನೇ ಕರ್ತನು. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನ ಸಮಯದಲ್ಲಿ ದಾನಿಯೇಲ ವಿರೋಧಿಗಳು ಹೇಗಾದರೂ ದಾನಿಯೇಲನು ಅರಸನ ದೃಷ್ಟಿಯಲ್ಲಿ ಕೆಟ್ಟವನಾಗಬೇಕೆಂಬುದಾಗಿಯೂ ಅದರ ನಿಮಿತ್ತವಾಗಿ ಶಿಕ್ಷೆಯನ್ನು ಅನುಭವಿಸಬೇಕೆಂಬುದಾಗಿ ಒಂದು ದೊಡ್ಡ ಕುತಂತ್ರವನ್ನು ಮಾಡಿದರು. ಅದಕ್ಕೆ ದಾನಿಯೇಲನು ತಾನು ದೇವರನ್ನು ನಂಬುವಂಥದ್ದನ್ನು, ಪ್ರಾರ್ಥಿಸುವಂಥದ್ದನ್ನು ಬಿಡದೆ ಯಥಾರ್ಥವಾಗಿದ್ದನು. ಆ ಕಾರಣದಿಂದಾಗಿ ದಾನಿಯೇಲನನ್ನು ಅರಸನು ಆಜ್ಞಾಪಿಸಿದ ಹಾಗೆ ಸಿಂಹದ ಗವಿಯಲ್ಲಿ ಹಾಕಬೇಕಾಯಿತು. ದಾನಿಯೇಲನು ಅರಸನಿಗೆ ಬಹಳ ಪ್ರಿಯವಾದವನಾಗಿದ್ದನು. ಆದರೆ ಅರಸನು ಬಹಳ ಕಷ್ಟದಿಂದ ತಾನು ಹೊರಡಿಸಿದಂಥ ಆಜ್ಞೆ ನಿಮಿತ್ತವಾಗಿ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಬೇಕಾಗಿತ್ತು. ಆದರೆ ರಾತ್ರಿಯೆಲ್ಲ ಮಲಗದೆ ಬೇಗನೆ ಬಂದು ದಾನಿಯೇಲನು ಇದ್ದಾನೆಂಬುದಾಗಿ, ನಿನ್ನ ದೇವರು ನಿನ್ನನ್ನು ರಕ್ಷಿಸಿದ್ದಾನೆ ಎಂಬುದಾಗಿ ಕೇಳುವಾಗ ದಾನಿಯೇಲನ ಸ್ವರವನ್ನು ಕೇಳಿದಂಥ ಅರಸನು ಬಹಳ ಸಂತೋಷದಿಂದ ಒಂದು ಆಜ್ಞಾಪನೆಯನ್ನು ಅವನು ಹೊರಡಿಸಿದನು. ಇಡೀ ರಾಜ್ಯದಲ್ಲಿ ಎಲ್ಲರೂ ದಾನಿಯೇಲನ ದೇವರಿಗೆ ಹೆದರಿ ನಮ್ರತೆಯಿಂದ ದೇವರನ್ನು ಗೌರವಿಸಬೇಕೆಂಬುದಾಗಿ ಮತ್ತು ಯಾತಕ್ಕೋಸ್ಕರ ಎಂಬುದಾಗಿ ಇಲ್ಲಿ ಈ ವಚನದಲ್ಲಿ ಹೇಳುವಂತವನಾಗಿದ್ದಾನೆ. ಆ ದೇವರು ರಕ್ಷಿಸುವಂತವನು, ಉಳಿಸುವಂತವನು. ಆ ದೇವರು ತನ್ನ ಜನರನ್ನು ಕಾಪಾಡುವಂತವನು, ಭೂಮಾಕಾಶಗಳಲ್ಲಿ ಅದ್ಭುತಗಳನ್ನು ಮಾಡುವಂತವನು. ಇಂಥ ದೇವರೇ ದಾನಿಯೇಲನನ್ನು ಆ ಸಿಂಹದ ಗವಿಯಿಂದ ಬಿಡಿಸಿದ್ದಾನೆಂಬುದಾಗಿ ಹೇಳುತ್ತಾ ಎಲ್ಲರೂ ನಮಿಸುವಂತೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದೇವ ಜನರು ಯಥಾರ್ಥವಾಗಿ ನಂಬಿಕೆಯಲ್ಲಿ ಇರುವಾಗ ದೇವರ ಅದ್ಭುತವಾದಂಥ ಕಾರ್ಯ ಅವರನ್ನು ಬಿಡಿಸುವಂಥದ್ದು ಮಾತ್ರವಲ್ಲ, ಬೇರೆಯವರು ಅದನ್ನು ನೋಡಿ ದೇವರನ್ನು ಗೌರವಿಸುವ ಹಾಗೆ ದೇವರು ಮಾಡುವಂಥವನಾಗಿದ್ದಾನೆ. ಯಥಾರ್ಥವಾಗಿ ದೇವರನ್ನು ನಂಬುತ್ತಾ ದೇವರ ಕಾರ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ ದಯಮಯ ಸ್ವಾಮಿ, ನೀನೇ ಕರ್ತನೆಂಬುದಾಗಿ ನಿನ್ನ ಕಾರ್ಯದಲ್ಲಿ ತೋರಿಸುತ್ತಿ ನಮ್ಮ ಜೀವನದಲ್ಲಿ ಬೇರೆಯವರು ನೋಡುವ ಹಾಗೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.